ಹಾಯ್ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಕಪ್ರಾಯ ಕೊಪ್ಪಲಿಗೆ ಗೃಹ ಪ್ರವೇಶಕ್ಕೆ ಆಗಮಿಸ್ತಾರೆ. ಸೊ ಅಲ್ಲಿ ಬರೀ ಗೃಹ ಪ್ರವೇಶನೇ ಮಾಡಿಲ್ಲ, ಅವರು ಆ ಗ್ರಾಮದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಬಗೆಹರಿಸಿದ್ದಾರೆ. ಒಂಥರ ರೋಮಾಂಚನ ಅಂತಲೇ ಅನಿಸುತ್ತೆ. ಅಲ್ಲಿ ಹೋದ್ಮೇಲೆ ಪ್ರತಿಯೊಂದು ಮನೆಗೂ ಕೂಡ ಅಲ್ಲಿ ಆರತಿಯನ್ನು ಕೊಡ್ತಾರೆ. ಅದಾದ ನಂತರ ಅಲ್ಲಿ ಕೆಂಪು ನೀರು ಮತ್ತು ಹಳದಿ ನೀರು ಈ ಥರ ಎಲ್ಲ ಭಗವಂತನಿಗೆ ಆರತಿಯನ್ನು ಮಾಡಿ ನೆಲಕ್ಕೆ ಹಾಕ್ತಾರೆ. ಸೊ ಈ ವಿಡಿಯೋ ನೋಡಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ದೇವರುಗಳ ಪೂಜೆ ಇರ್ತಾರಲ್ಲ, ಅವ್ರ ಮೇಲೆ ಅಮ್ಮನವ್ರನ್ನ ಅಥವಾ ದೇವ್ರನ್ನ ಬರ್ಸೋದು ರೀತಿ ಆಗಿರ್ಬೋದು, ಒಂಥರ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಈ ವಿಡಿಯೋ. ನಂಗಂತ ಇದನ್ನು ಲೈವ್ ಆಗಿ ನೋಡಿದ್ರೇ ಒಂಥರ ಮೈ ಜುಮ್ ಅಂತ ಅನ್ಸುತ್ತೆ. ಸೊ ನಿಮಗೋಸ್ಕರ ಈ ವಿಡಿಯೋ ಇದೆ ನೋಡಿ. ಬಸಪ್ಪನವರು ಒಂದು ಕೆಲಸಕ್ಕಂತೂ ಹೋಗಲ್ಲ, ಆ ಗ್ರಾಮದ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸಿ ಬರುವಂಥ ಏಕೈಕ ಬಸವ ಅಂದರೆ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಬಸವಪ್ಪನವರು. ಆ ಗ್ರಾಮದ ಶ್ರೀ ಭೂಮಿ ಸಿದ್ದೇಶ್ವರ ಹಾಗೂ ಮಸಾಣಕಮ್ಮ, ಹೊನ್ನಾರು ತಮ್ಮ ಮತ್ತು ಮುನೇಶ್ವರ, ಹೀಗೆ ಹಲವಾರು ದೇವರುಗಳು ಇರ್ತಾರೆ. ಅವರೆಲ್ಲ ಯಾವ ರೀತಿ ಮೈ ಮೇಲೆ ಬಂದಾಗ ಆ ಒಂದು ಶ್ರದ್ಧೆಗೆ ಯಾವ ರೀತಿ ಅವರು ಒಂದು ಸ್ಟೆಪ್ ಹಾಕ್ತಾರೆ ಅಂದರೆ ತುಂಬಾ ಸೊಗಸಾಗಿರುತ್ತೆ. ಈ ವಿಡಿಯೋ ನೀವು ಪೂರ್ತಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ನನ್ನ ತಂಗಮ್ಮನ ಬರಮಾಡ್ರು ಕೈ ಮುಗಿ ಅಡಗಳ್ಗಾರೆ ನಿಮ್ಮ ಅಣ್ಣನೊಂದು ಹಳ್ಳಿಗೆ ಸಿಮಿ ನರಳು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ನಮ್ಮ ಹುತ್ತಗೆ ಬಿಟ್ಕೊ ಅಂತ ನನಗೆ ಅಂಬೇಕ್ನ್ಯಾ ನಾನು ಕೆಡಕ್ ಮಾಡ್ದೋಳೆಲ್ಲ ಕಲ ಕೆಡಕ್ ಮಾಡ್ದೋಳೆಲ್ಲ ನೀವು ಅನ್ಬಂಗ್ ನೀವು ಬಾಲ್ ನಡ್ರಿ ಕೂಡಕ್ಕಂತ ನಾನು ಇಳುತ್ತೋಳಲ್ಲ ಕಲ ನನ್ನ ಇಳುತ್ತಾ ನನ್ನ ಮಗನಾದ ಒತ್ಕೊ ಊತಗ ಮಾಡ್ಬೇಡ. ಏನ್ ಮಾಡುತ್ತಲ್ಲ ನಮ್ ದಾರಿ ಕೊಡ್ಬೇಕಲ್ಲ. ವಡ ಮಾಡಿಕ್ಕಿನಿ ನಾ ಕೆಡಕ್ ಮಾಡ್ದೋಳೆ ಅಣ್ಣಯ್ಯ. ನನ್ನ ಮಕ್ಕಳು ನೆರಳು ಮಾಡ್ಕೊಂಡ್ಗಳಿಗೆ ನಿಮ್ಮ ಅಣ್ಣನ ಕರೆಸ್ಕೊಂಡು ಬಂದಾಗ ಪಟ್ಕತ್ತಿ ಅಂತ ಆಸೆ ಪಟ್ಟರೆ ಆಯ್ತಲ್ಲ. ಅವ್ರು ಏನ್ ಬಂದಲ್ಲಿ ಇಟ್ಕೊಂಡಿದ್ರು ಇಷ್ಟಾರ್ಥನ ಸಿದ್ಧಿಯಾಗಿ ಇಲ್ಲಿ ಎರಡು ಅವರ ಬೈಕೆಗಳನ್ನ ಈಡೇರಿಸಬೇಕಾಗಿ ಬಂದಿದೆ. ಆ ಬೈಕ್ಗಳನ್ನ ನಾ ಈಡೇರಿಸ್ತೀನಿ. ಆ ಮಗ ಎಷ್ಟು ಕಷ್ಟಪಟ್ಟ, ಹೌದಾ ಅಲ್ವಾ? ಆ ಬಯಕೆನೆ ನಾನು ಇಷ್ಟಾರ್ಥನ ಸಿದ್ಧಿ ಮಾಡಿದ್ದೀನಿ, ಹೌದಾ ಅಲ್ವಾ? ಹೌದು. ಇಲ್ಲಿ ಎರಡು ಕೋರಿಕೆ ಇದೆ ಆ ಮಗನಿಗೆ. ನಾನು ನನ್ನ ತಂಗಮ್ಮ, ನನ್ನ ಗ್ರಾಮದಲ್ಲಿರೋ ನನ್ನ ಮಾರವಿ ಎಲ್ಲ ಸೇರಿ
ಅವಳಿಗೆ ಆಶೀರ್ವಾದ ಮಾಡಿ ಬುದ್ಧಿ ದಾರಿ ಮಾರ್ಗ ಹಾಕೊಂಡು ನನ್ನ ತೆಂಗಪ್ಪ ಗ್ರಾಮದೇವ್ ತೆಂಗಪ್ಪ ನಾನು ತೆಂಗು ಹೊರ ಕೇಳು. ಏನಿಲ್ಲ, ನೀವು ಹೊರ ಕೊಟ್ಟರೆ ಸರ್ ಇನ್ನು ಹೆಚ್ಚಾಳ ಕೊಟ್ಟರೆ ಇನ್ನು ಬೇರೆ ಏನು ಅವಳು ಕಲಿಸ್ಬಿಡು. ನಾನು ಬೇಕಾ ನಮ್ಮ ಕೈ ಎತ್ತು ಮುಗಿ ಮತ್ತೆ ಇನ್ನು ಬೇರೆ ಕಲಿಯ ಪೂಜೆ ಮಾಡ್ರಪ್ಪ. ಹೇಳವ ತೆಂಗಮ್ಮ ಒಂದ್ ಮಾತು ಕೊಡು ಅವ್ರಿಗೆ, ಆ ಗ್ರಾಮಕ್ಕೆ ಆ ಗೂಡ್ಗೆ ವಾಗ್ದಾನ ಕೊಡು. ಮುಂದಿನ ಕಾರ್ಯಕ್ರಮ ಏನು ನಿನಗೆ ಗೊತ್ತಿರೋ ಇಲ್ಲ, ಎಲ್ಲ ಒಂದಿಯೇ. ಅದನ್ನೇ ಒಳ್ಳೆ ಹೆಚ್ಚು ಮಾಡ್ಕೊಂಡು ಒಳ್ಳೇದು ಮಾಡ್ಕೋಬೇಕಾಗಿರೋದು. ಅದಕ್ಕೆ ಅವ್ನು ಕಳಿಸಿದ ಸಲುವಾಗಿರೋ ನಾನು ತಗೊಂಡಿರೋದು. ಒಳ್ಳೇದು ಮಾಡ್ಕೋಬೇಕು ನಾವು. ಕೊಡವ ಅಂತ ಕೆಡ್ಕಿಲ್ಲ ನಿಮ್ಮ ಅನ್ಮನ್ ವಾಸ ಮಾಡೋದು ತಾಕೆ ನಡಲ್ಲ ಉದ್ರೇಗೆ ನೋಡ್ಕೊ ವನ ನೋಡ್ಕೊ ನನಗೆಟ್ಟು ನನ್ನ ಮಗ ನಾನು ಗರ್ಭಿದ್ದೇನೆ ಅಂದ್ಬಿಟ್ಟಿದ್ದೆ ನಾನು ಆ ನನ್ನ ಮಗ ನನ್ನ ಉದ್ಯೋಗ ನನ್ನ ಕೊಟ್ಟಿ ಸುಳ್ಳು ಅಂದ್ಬಿಟ್ಟು ನಾನು ಇಂಥತ್ರ ಅಂದ್ಬಿಟ್ಟು ಆ ಕೂಟ್ ಕೆಡಿಸ್ಬೇಡ ಅಣ್ಣಯ್ಯ ನಿಂಗೆಲ್ಲರೂ ಮಾಡ್ಕೊಡ್ತೀನಿ ನಿನ್ ರಸ್ತಾನು ಮಾಡ್ಕೊಡ್ತೀನಿ ಕಣೆ ನಾನು ಅವ್ರು ಗರ್ಭಿಲ್ಲ ಉದ್ಯೋಗಕ್ಕೂ ದಾರಿ ಮಾಡ್ಕೊಡ್ತೀನಿ ಹೋಗು ನನ್ನ ಗೂಡ್ಗೆ ಹೋಗಿ ಎಡ್ಗಳನ್ನೆಲ್ಲ ನೋಡ್ಕೊಂಡು ನಾನು ಮತ್ತೆ ನಡಿ ಹೋಗ್ಲಾ ನಡೆಯವ ನೀನು ಹೋಗ್ತಾ ಇಲ್ಲ
ಗಟ್ಟಿ ಇಬ್ಬರಿದ್ರೆ ಗಟ್ಟಿ ಪರವಾಗಿಲ್ಲ. ನೋಡಿದ್ರಲ್ಲ ಗೈಸ್, ಯಾವ ಥರ ಬಸಪ್ಪನವರು ಒಂದು ಪೂಜಾರಿ ಮೇಲೆ ಹತ್ತುತ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅದು ಒಂಥರ ನಮಗೇನೆ ಶಾಕ್ ಆಗೋ ಥರನೇ ಇದೆ. ಸೊ ನಮ್ಮ ಬಸಪ್ಪನವರು ಎಲ್ಲೇ ಹೋದರೂ ಕೂಡ ಅಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸೇ ಬರ್ತಾರೆ. ಈ ವಿಡಿಯೋ ಇನ್ನೂ 2 ಇದೆ, ಅದು ಕೂಡ ತುಂಬ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಒಂದೊಂದೇ ನಾನು ಬಿಡ್ತಾ ಹೋಗ್ತೀನಿ. ಇದು ಮೊದಲನೇ ವಿಡಿಯೋ, ಗೃಹ ಪ್ರವೇಶಕ್ಕಂತೂ ಇನ್ನೂ ಹೋಗಿಲ್ಲ. ಅಲ್ಲಿ ಹೋದ ತಕ್ಷಣ ಕೆಲವೊಂದು ಸಮಸ್ಯೆನ ಬಗೆಹರಿಸ್ತಾರೆ. ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಗೌಡ. ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.